ಊರ ಬಂದ್ರ ಬದುಕಲಾರ್ದಂಪಾಗ ಐತಿ ಜೀವನ. ಗಂಡು ಮಡ್ಲು ಬಂದ್ರು ಜನರು ಬದುಕುದು ಹೆಂಗ? ಯಾಕೆ ಕಾಪಾಡು. ನಮ್ಮ ಹೇಳಿದ್ರು ನಾವೇನ್ ಮಾಡವ್ರು? ಮೊದಲ 2 ತಿಂಗಳ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ. ಆಮೇಲೆ ಗ್ಯಾಸ್ ಇಟ್ಕೋರಿ, ರೆಕಾರ್ಡ್ ಮಾಡ್ಕೋರಿ. ಆಮೇಲೆ ಬೆಂಕಿ ಹತ್ತತ್ತಪ್ಪ, ಎಲ್ಲಿ ಬೇಕಲ್ಲಿ ಬೆಂಕಿ ಹತ್ತತ್ತು. ಕಾಪಾಡ್ಬೇಕಪ್ಪ. ನಮ್ ಬೆನ್ನು ಬೆಂಕಿ ಹೆಚ್ಚೈತೆ ಅಂತ ನಮ್ಮ ಮುಂದೆ ಶ್ರಾವಣ ಭಾದ್ರಪದ ಸಮಾಧಾನ ಬಾಳಪ್ಪ. ಹೌದು, ಬೆಂಕಿ ಆಮೇಲೆ ಚಲೋ ಇಲ್ಲ. ಕಾಲ ಮಾತ್ರ ಬಾಳ ಸುಮಾರು ಬರಕತ್ತೈತಿ, ಬರ್ತೈತಿ. ರಾಯರಿಗೆ ಮರಣ ಬಾಳತ್ತಪ್ಪ, ಬರ್ಕೋರಿ. ರಾಯರಿಗೆ ಮರಣ ಬಾಳತ್ತಿ. ರಾಯರಿಗೆ ಮರಣ ಬಾಳತ್ತಿ. ಅರ್ಥ ಆಗುತ್ತೆ, ತಿಳುತ್ತತಿ. ದನಗಳಿಗೆ ಮಹಾಪೀಡ ಬರುತ್ತೈತಿ. ಅದು ಒಂದು ಸೂಚನೆ ಊರಾಗ, ಪ್ರತಿಯೊಂದು ಊರಾಗ ಚಾಲು ಆಯ್ತಂದ್ರೆ. ಅಲ್ರಿ, ನಮ್ ಮುಂದೆ ಹೇಳಿದ್ರು ನಾವೇನ್ ಮಾಡೋರು? ನಮ್ ಕೈಲಿ ಏನಾಗ ನಿಗುತ್ತ? ಆಯಾ ಊರ್ ದೇವ್ರಿಗೆ ಸಮಾಧಾನ ಮಾಡಿಕೊರಿ, ಜಾಸ್ತಿ ಇಟ್ಕೊರಿ. ಈ ವರ್ಷ ಬರಲೇಬೇಕು, ಬರ್ತೈತಿ. ಮುಂದಿನ ಕಾಲನ ಬಹಳ ಸುಮಾರು ಬರುವುದು, ಬರ್ತೈತಿ. ತಯಾರಿ ಇಟ್ಕೊರಿ. ಏನ್ ತಯಾರು ಮಾಡೋದು? ಏನ್ ಪ್ರಸಾದ ತಯಾರಿ ಇಟ್ಕೊರಿ. ನಾ ಹೇಳ್ತೀನಿ, ತಿಳ್ಕೊರಿ. ಮುಂದ ಕಾಲ ಬಹಳ ಸುಮಾರು ಬರುವುದವು, ಬರ್ತೈತಿ. ರಾಯರಿಗೆ ಮರಣ ಬಾಳತಿ ಈ ವರ್ಷ. ರಾಯರಿಗೆ ಹ್ಯಾಂಗ್ ತಿಳ್ಕೊಂತೀಯ, ನೀನು ತಿಳ್ಕೊಂತ. ರಾಯರಿಗೆ ಹಿಂಗಂದ್ರ ಅರ್ಥ ಆಗೋದಿಲ್ಲ. ನೋಡ್ಕೊಡ್ರಿಯ, ಆದಂಗೆಲ್ಲ ನೀ ತಿಳ್ಕೊಂತ ಹೋಗಿ. ಎಲ್ಲ ಜಗತ್ತ ತಿಳ್ಕೊಂತೈತಿ. ಆಗಿಂದ ತಿಳಿದೈತಿ. ಈಗ ಒಂದು ಸಮಾಜಕ್ಕೆ ಪೆಟ್ಟಾಗತ್ತಂತ ಹೇಳುದು ತಪ್ಪಾಗತ್ತ. ಸಮಾಜ ಅಲ್ಲ, ರಾಯರಂದ್ರೆ ಮತ್ತೆ ಯಾರು? ಅದು ನಿನಗ್ ಗೊತ್ತಾಗತ್ತೆ. ಮುಂದೆ ಸುಮ್ಮನೆ ಇರಲಿ, ಮುಂದೆ ಗೊತ್ತಾಗತ್ತೆ. ಮುಂಗಾರಿ ಮಿಂಚತ್ತಂತ ಹೇಳಿನಿ. ಮಿಂಚತೈತಿ, ಕೆಂಪು ಕಾಣಿಗೆ ಬಲನ ಐತಿ. ಪ್ರಸಾದ ಮಾತ್ರ ಇದು 1 ವರ್ಷ ಕೊಡ್ತಿಲ್ಲ. ಮುಂದೆ ಮಾತ್ರ ಜಟಗಾಲ ಸೂಚನಾ ಬಾಳ ಐತಿ. ತಯಾರಿ ಇಟ್ಕೊರಿ. ನೋಡ್ಕೊಡ್ರಿಯ. ಸಂದಪ್ಗೆ ಬೆಳೆ ಬಣ್ಣನ ಪಡ್ಕೊಂತ ಬಂದಿದ್ದೆ ಇಲ್ಲಿ ಮಠ. ಸುಡಕರೆ ಮತ್ತು ನೋಡಿದ್ರೆ ಹೋಗಿ ಅಲ್ಲಿ ಚಂದಪ್ಪನ ಮೇಲೆ ಬೆಳೆ ಬಣ್ಣನ ಪಡ್ಕೊಂತ ಬಂದಿದ್ದ ಚಂದಪ್ಪಗೆ. ಈ ಸಲ ಬದ್ಲಿ ಮಾಡ್ತೀಯ? ಬದ್ಲಿ ಮಾಡುದಿಲ್ಲ. ಆ ಚಂದಪ್ಪಣ್ಣ ಕೆಪೋಗ ಮಾಡಿಬಿಡ್ಬೇಕಂತ ಮಾಡೀನಿ. ಆಯ್ತಾರ, ಅರ್ಥ ಕೆಂಪಗ ಮಾಡೋದು ಅರ್ಥ. ಚಂದಪ್ಪಣ್ಣ ಇಲ್ಲಿ ಮಠ 10-12 ವರ್ಷ ಗಂಟ್ಲೆ ಬೆಳೆದ ಮಾಡಿಬಿಟ್ಟಿದ್ದಪ್ಪ. ಹೌದು, ಬೆಳೆದ ಮಾಡಿದ್ದೆ. ಆದ್ರೆ ಇನ್ ಮ್ಯಾಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತಾನೆ.